ನಮಸ್ಕಾರ. ಈ ದಿನ ಮೀನ ರಾಶಿಯಲ್ಲಿ ಶನಿ ಇರೋದ್ ಬಗ್ಗೆ ನಮ್ಗೆ ಏನಾದ್ರೂ ದೋಷ ಇದೆಯಾ ಗುರುಗಳೇ ಅಂತ ಕೇಳಿದಿರಿ. ಇಲ್ಲಿ ಸ್ವಸ್ಥಾನದಲ್ಲಿ ಮೀನ ರಾಶಿ ಅಧಿಪತಿ ಗುರು ಅಲ್ಲಿ ಶನಿ ಇದ್ದಾಗ 7.5 ಶನಿ, 2.5 ವರ್ಷ ಕುಂಭ ರಾಶಿಯಲ್ಲಿದ್ದಾಗ, 2.5 ವರ್ಷ ನಿಮ್ಮ ರಾಶಿಯಲ್ಲಿದ್ದಾಗ, 2.5 ವರ್ಷ ಮೇಷ ರಾಶಿಯಲ್ಲಿದ್ದಾಗ 7.5 ವರ್ಷದವರೆಗೂ ಶನಿಯ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ಸೊ ಕುಂಭ ರಾಶಿಯವರಿಗೆ ಶನಿ 2ನೇ ಮನೆಯಲ್ಲಿದ್ದಾಗ ಲಾಭ ಸ್ಥಾನದಲ್ಲಿ ಶನಿ ಹೆಲ್ಪ್ ಮಾಡ್ತಾನೆ. ಬಹಳಷ್ಟು ಜನ ನೋಡ್ತಾರೆ ಶನಿ ದೇಶದಲ್ಲಿ ಎಷ್ಟು ಡೆವಲಪ್ ಆಗಿದಾರಲ್ಲಿ ಇವರು ಅಂದ್ರೆ, ಅವರ ರಾಶಿ ಅಧಿಪತಿನೇ ಶನಿ. ಮಕರ ರಾಶಿಗೆ 3ನೇ ಸ್ಥಾನದಲ್ಲಿ ಈಗ ಶನಿ ಇದ್ದಾನೆ. ಅಂದ್ರೆ ಅವರ ದಶಾಭುಕ್ತಿಯಲ್ಲಿ ಮತ್ತು ಜಾತಕದ ಒಂದು ಕುಂಡಲಿಯಲ್ಲಿ ನವಾಂಶ ಕುಂಡಲಿಯನ್ನು ನೋಡಿದಾಗ ಅಲ್ಲಿ ಯಾವ ಸ್ಥಾನದಲ್ಲಿ ಶನಿ ಮಹಾರಾಜ ಕೂತಿದ್ದಾನೆ ಅಂತ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜಾತಕದ ವಿಶ್ಲೇಷಣೆ. ಹಾಗೆ ನಂದು ಯಾವುದೋ ಹೆಸರಿಟ್ಟಿದ್ದಾರೆ ಅಂತ ನೀವು ಮೀನರಾಶಿ ಅನ್ಕೊಂಡ್ರೆ ನಿಮ್ಮ ಜಾತಕ ಅಷ್ಟು ಒಳ್ಳೆ ಪ್ರೆಡಿಕ್ಷನ್ ಅಲ್ಲ. ಡೇಟ್ ಆಫ್ ಬರ್ತ್ ಟೈಮ್ನಿಂದ ಯಾವಾಗ ನೀವು ಭೂಮಿ ಬಂದಿದ್ದೀರಲ್ಲ ಆಗ ಈ ಜಾತಕವನ್ನ ಯಾರು ಬರೆದಿರ್ತಾರಲ್ಲ ಗುರುಗಳು, ಅದನ್ನ ನೋಡಿದಾಗ ದಶಾಭುಕ್ತಿಯಲ್ಲಿ ನಿಮಗೆ ಶನಿ ಯಾವ ಪ್ರಭಾವವನ್ನ ಬೀರಬಲ್ಲ ಮತ್ತು ಎಷ್ಟನೇ ಮನೆಯಲ್ಲಿ ಕೂತಿದ್ದಾನೆ ಅಂತ ನೋಡಿದಾಗ ಅದರ ಪ್ರಭಾವವನ್ನು ನಾವು ನಿಖರವಾಗಿ ಹೇಳ್ಬೋದು. ಎಷ್ಟೋ ಜನರದು ಬೇರೆ 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 ದಶೆಗಳು ನಡೀತಾ ಇರ್ತವೆ. ಕೆಲವೊಬ್ಬರ ದಶೆಗಳಲ್ಲಿ ಈಗ ನೋಡಿ ಗುರುದಶೆ ಬಂತು, ಮೀನರಾಶಿಯವರಿಗೆ ಗುರುದಶೆ ನಡೀತಾ ಇದೆ, ಸ್ವಸ್ಥಾನದಲ್ಲಿ ಶನಿ ಕೂತಿದ್ದಾನೆ. ಇವರಿಬ್ಬರ ಕಾಂಬಿನೇಷನ್ ಇಂದ ಮತ್ತು ಎಷ್ಟನೇ ಮನೆಯ ಶನಿ ಈಗ ಅಧಿಪತಿಯಾಗಿದ್ದಾನೆ ಅಂತ ನೋಡ್ಕೋಬೇಕು ನಾವಿಲ್ಲಿ. ಜಾತಕ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇದನ್ನ ಸರಿಯಾಗಿ ನೋಡಿದಾಗ ಮಾತ್ರ ಇದೆ ಅಂತ ಹೇಳ್ಬೋದು. ಅಷ್ಟು ಪರ್ಫೆಕ್ಟ್ ಇದೆ ಇದರಲ್ಲಿ, ಮಿಸ್ ಮಾಡೋಂಗಿಲ್ಲ, ಹಂಗಿದೆ ಇದರಲ್ಲಿ. ಆದರೆ ಸಂಪೂರ್ಣವಾಗಿ ನಿಮ್ಮ ಸಮಯ ಎಲ್ಲವೂ ಇದ್ದಾಗ, ದಿನಾಂಕ ಸಮಯ ಇದ್ದಾಗ ಮಾತ್ರ ಇದನ್ನು ನಾವು ಹೇಳಬಲ್ವಿ. ನನ್ನ ಹೆಸರು ಇದು ಹೆಂಗೆ ಅಂದ್ರೆ ನಾವು ಆ ಥರ ಆಸ್ಟ್ರಾಲಜಿ ಹೇಳೋರು ಅಲ್ಲ. ನಮ್ಮಲ್ಲಿ ಸರಿಯಾದ ಸಮಯ, ಹೆಸರು ಎಲ್ಲವೂ ಇದ್ರೆ ಮಾತ್ರ ನಾನು ಪ್ರೆಡಿಕ್ಷನ್ ತಗೋತೀನಿ. ಇಲ್ಲ ಅಂದ್ರೆ ನಾನು ನಾರ್ಮಲ್ ಆಗಿ ಭಗವಂತನ ನಂಬ್ಕೊಂಡು ಯೋಗ, ಧ್ಯಾನ, ಸತ್ಸಂಗ, ಭಜನೆ, ಹೋಮ ಹವನ ಮಾಡ್ಕೊಂಡು ಅದ್ರ ಮೇಲೇನೆ ನಂಬಿಡಿ ಅಂತ ಹೇಳ್ಬಿಡ್ತೀನಿ. ಯಾಕೆ ಅಂದ್ರೆ ಅದು ಪರಮ ಸತ್ಯ, ಅದು ಬ್ಯೂಟಿಫುಲ್. ಅದು ಇದನ್ನ ನೋಡ್ಕೊಳ್ಳೋರಿಗೆ ಮಾತ್ರ ಎಲ್ಲಿ ತೊಂದರೆ ಇದೆ ಆ ಒಂದು ಪೂಜೆಯನ್ನು ನಿಖರವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೆಲವೊಬ್ರಿಗೆ ಕಾಳ ಸರ್ಪ ದೋಷ ಇರುತ್ತೆ, ಕೆಲವೊಬ್ರಿಗೆ ಮಂಗಳ ದೋಷ ಬರುತ್ತೆ. ಅದರಲ್ಲಿ ಯಾವ ಪೂಜೆ ಯಾವ ದೇವಸ್ಥಾನದಲ್ಲಿ ಮಾಡಿಸಿದಾಗ ಮಾತ್ರ ನಿಖರವಾದ ಫಲ ದೊರೆಯುತ್ತೆ ಅಂತ ಆ ಜಾತಕವನ್ನು ನೋಡಿ ನಾನು ಹೇಳ್ಕೊಡ್ತೇನೆ. ಸಂಪೂರ್ಣವಾಗಿ ನಿಮ್ಮಲ್ಲಿ ಜಾತಕದವರು ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ತಾ ಇದ್ದೀರಲ್ಲ, ನಿಖರವಾದ ಸಮಯವನ್ನು ಹೇಳಿ ಹಾಕಿ ಮತ್ತು ನಿಮ್ಮ ಮುಖಚರ್ಯದ ಒಂದು ಫೋಟೋವನ್ನು ಹಾಕಿ. ಫೇಸ್ ರೀಡಿಂಗ್ ನೋಡ್ಕೊಂಡ್ರು ನಿಮ್ಮದು ಏನು ಅಂತ ಗೊತ್ತಾಗುತ್ತೆ. ಇದೆಲ್ಲವನ್ನು ನೋಡಿ ನಿಖರವಾಗಿ ನಿಮಗೆ ಕಳಿಸ್ಕೊಡ್ತೇನೆ ಅದ್ರದ್ದು ಏನೇನಿದೆ. ಇದನ್ನು ಕೇಳಿದಂಥ ನಮ್ಮ ಮಂಗಳೂರಿನ ಮಹಾವೀರ್ ಜೈನ್ ಅವ್ರಿಗೆ ಧನ್ಯವಾದಗಳು.